ದರ್ಶನ್, 1 ವರ್ಷದಿಂದ ಫುಲ್ಲು ಪ್ರಿಪರೇಷನ್ ಬಂದಿದ್ದೆ ಕಾಂಪಿಟೇಟಿವ್ ಎಕ್ಸಾಮ್ಗೆ. ಭಾಳ ಕಷ್ಟಪಟ್ಟುಕೊಂಡು UP ಹೋಗಿ ಎಕ್ಸಾಮ್ ಬರೆದು ಬಂದೆ. ರಿಸಲ್ಟ್ ಬಂದಿನ ಹೆಂಗಿತ್ತು ಫೀಲ್? ಎಕ್ಸಾಮ್ ಬರೆದು ಬಂದಿನ ಗೊತ್ತಿತ್ತು, ಪಾಸ್ ಆಗ್ತಿ ಅಂತ ನಂಬಿಕೆ ಇತ್ತು. ಆದರೆ ಎಕ್ಸಾಮ್ ರಿಸಲ್ಟ್ ಬಂದಿನ ತಮ್ಮ ಬಂದು ಹೇಳಿದೆ, ಇವತ್ತು ರಿಸಲ್ಟ್ ಅಲ್ಲ ಅಂದ. ನನಗೆ ಆಂಧ್ರದಿಂದ 2 ಹುಡುಗರು ಪರಿಚಿದ್ರು. ಅವರಿಂದ ತಮ್ಮ ಕಾಲ್ ಬಂತು. ನನ್ನ ಮೊಬೈಲ್ ಬಂದೊಂದು ಮಲ್ಕೊಂಡಿದ್ದೆ. ಕಾಲ್ ಕಾಲ್ ರಿಸೀವ್ ಮಾಡ್ದೆ. ರಿಸಲ್ಟ್ ಇವತ್ತು ದರ್ಶನ್ದೆ ಅಂತ ಕೇಳೋನು. ನಾನು ಬಟ್ ಮಲ್ಕೊಂಡಿದ್ದವನು ಅಷ್ಟೇ ಇದು ಮಾಡ್ಲಿಕ್ಕೆ ಹೋಗಲಿಲ್ಲ. ಆಲ್ರೆಡಿ ಗೊತ್ತಿತ್ತು ಪಾಸ್ ಆಗ್ಬೋದು, ಒಂದು ಸೈಡ್ ಕಾನ್ಫಿಡೆನ್ಸ್ ಇದ್ದಿತ್ತು ಸರ್. ಅದಾದಮೇಲೆ ಸಂಜೆ ಹೊತ್ತು ಮಾರ್ನಿಂಗಲ್ಲಿ ನೋಡಿದೆ ಸರ್ ರಿಸಲ್ಟು, ಮೆಸೇಜ್ ಬಂದಿತ್ತು ಕ್ಲಿಯರ್ ಅಂತ. ಫಸ್ಟು ಡೌಟ್ ಆಯಿತು, ಪುನಃ ಅವ್ರಿಗೆ ಕಾಲ್ ಹಾಕಿದೆ ಆಂಧ್ರದಿಂದ, ಅವ್ರಿಗೆ ನಿಮ್ದು ಎಂತ ಐತೆ ರಿಸಲ್ಟ್ ಅಂತ. ನಂದು ಒಬ್ಬನ ಪಾಸ್ ಆಯಿತು, ಇನ್ನೊಬ್ಬನ ಹೋಯ್ತು ಅಂತ ಎಲ್ಲ. ನಂದು ಎಂತೈತೆ ಕೇಳಿದ್ರು. ನನ್ನ ಕಡೆಗೆ ಅವರಿಗೆ ಡಾಕ್ಯುಮೆಂಟ್ ರೋಲ್ ನಂಬರೆಲ್ಲ ಕೊಟ್ಟೆ. ಅವರೇ ಚೆಕ್ ಮಾಡಿದ್ರು, ಇಲ್ಲ ನಿಂದು ಪಾಸ್ ಆಯಿತು ಅಂತ ಹೇಳಿ. ಫುಲ್ ಖುಷಿ ಆಯ್ತು ಸರ್. ಫಸ್ಟ್ ಕಾಲ್ ನಿಮಗೆ ಮಾಡಿದೆ ಸರ್, ಬಟ್ ಸ್ವಿಚ್ ಆಫ್ ಬಂತು ನಿಮ್ಮದು ಕಾಲು. ಅದಾದಮೇಲೆ ಮನೆಗೆ ಹೇಳಿದೆ. ಮನೆಗೆ ಪಪ್ಪ ಅಮ್ಮ ಫುಲ್ ಖುಷಿ ಆದರು. ಅಣ್ಣಗೆ ಹೇಳಿದೆ, ಅಣ್ಣ ನಿಂದೆಲ್ಲಿ ಪಾಸ್ ಆಗ್ತದೆ ಅಂತ ಹೀಗೆ ಹಡಿ ಹೊಡೆದ. ಅದಾದಮೇಲೆ ಅವನಿಗೂ ಗೊತ್ತಿತ್ತು, ಅಂದರೆ ನಾನು ಓದೋದು ಇದೆಲ್ಲ ನೋಡಿ ಅವ್ನಿಗೆ ಗೊತ್ತಿತ್ತು ನಾನು ಪಾಸ್ ಆಗ್ತಾನೆ. ಹೀಗೆ ತಮಾಷೆ ಮಾಡ್ದೆ, ಎಲ್ಲಿ ಪಾಸ್ ಆಗುತ್ತೆ ಇಲ್ಲ ಹಾಗೆ ಹೀಗೆ ಅಂತ. ತಮ್ಮ ಗೊತ್ತಾಯಿತು ನಾನು ಪಾಸ್ ಅಂತ. ಅಪ್ಪ ಅಮ್ಮಗೂ ಹೇಳಿದೆ, ಪಪ್ಪಮ್ಮ ಫುಲ್ ಖುಷಿ ಆದರು ಸರ್. ಅದಾದಮೇಲೆ ಮತ್ತೆ ಸಂಜೆ ಮತ್ತೆ ಯಾರಿಗೂ ಹೇಳಲಿಕ್ಕೆ ಹೋಗಲಿಲ್ಲ, ಅಕ್ಕಪಕ್ಕದ ಮನೆಯವ್ರಿಗೆ ಯಾರಿಗೂ ಹೇಳಲಿಕ್ಕೆ ಹೋಗಲಿಲ್ಲ. ಅದಲ್ಲದೆ ಅವತ್ತು ಬರ್ತಡೇ ಬೇರೆ ಆಯಿತು ಸರ್. ಎಲ್ಲರಿಗೂ ಹೀಗೆ ಚಾಕ್ಲೇಟ್ ಕೊಟ್ಟೆ. ಫುಲ್ ಖುಷಿ ಆಯ್ತು ಸರ್. ಒಂದು ಬದಿ ಟೆನ್ಷನ್ ಆಯಿತು, ಹೌದಲ್ದ ಅಂತ ಖುಷಿ. ಅದಾದಮೇಲೆ ಸಂಜೆ ಪುನಃ ನಿಮಗೆ ಕಾಲ್ ಮಾಡಿದೆ ಸರ್. ಅಷ್ಟೊತ್ತಿಗೆ ನೀವು ಕಾಲ್ ಎತ್ತಲಿಲ್ಲ. ಅದಾದಮೇಲೆ ಸಾಯಂಕಾಲ ನೀವೇ ಕಾಲ್ ಮಾಡಿರಿ ಸರ್. ಅಷ್ಟೊತ್ತಿಗೆ ನಿಮ್ಗೊಂದು ಹೇಳಿದೆ ಸರ್. ನಿಮ್ಮ ಖುಷಿ ಕಂಡು ಫುಲ್ ಖುಷಿ ಆಯಿತು. ಅದಾದಮೇಲೆ ಅನ್ವಿತ್ ಅವ್ರಿಗೆ ಕಾಲ್ ಮಾಡಿದೆ. ಅವ್ರು ಹೇಳಿದ್ರೆ ಸರ್ ಫುಲ್ ಖುಷಿಯಾಗಿದ್ದರು ಅಂತ ಹೇಳಿ ಸರ್. ಫುಲ್ ಖುಷಿ ಆಯ್ತು ಸರ್. ಈಗ ಸ್ಟಡಿ ಮೇಲೆ ಫುಡ್ಡು ಎಫೆಕ್ಟ್ ಆಗ್ತಲ್ಲ, ಯಾವ ಥರ ಫುಡ್ ತಗೊಂತಿದ್ದೀನಿ ನೀನು? ಫುಡ್ ಮೇಲೆ ಅಷ್ಟು ಕಾನ್ಸಂಟ್ರೇಷನ್ ಮಾಡೋಕ್ಕೋ ಇಲ್ಲ, ಅಂದರೆ ನಾನು ವೆಜಿಟೇರಿಯನ್ ಅಲ್ಲ. ಹಾಗೆ ಫುಡ್ ಅಷ್ಟು ಮನೆಗೂ ತುಂಬ ಬೈದ್ರು, ನೀನು ಸಮ್ಮ ವೀಕ್ ಆಗ್ತಿದ್ದೆ, ಓದಕ್ಕೆ ಶಕ್ತಿ ಬೇಕಾದ್ರೆ ಊಟ ಮಾಡು ಅದು ಮಾಡು ಅಂತ ಹೇಳಿದ್ರು. ಫುಡ್ ಮೇಲೆ ಅಷ್ಟು ಕಾನ್ಸಂಟ್ರೇಷನ್ ಮಾಡೋದಿಲ್ಲ. ಸೇಮ್ ಮನೆಗೆ ಅಂತ ಅನ್ನ ಸಾರು ಮಾಡ್ತಾರೆ, ಅದು ತಿಂತೆ. ಜಾಸ್ತಿ ಒಂದು ಗೋಬಿ ತಿಂದೆ. ದರ್ಶನ್, ನೀನು ಈ 1 ವರ್ಷದ ತಯಾರಿ ಬಗ್ಗೆ, ಎಕ್ಸಾಮ್ ಬಗ್ಗೆ ಹೇಳ್ತೀಯಾ ಸರ್? ಫಸ್ಟು ಯಾವ ಥರ ಪ್ರಿಪ್ರೇಷನ್ ಮಾಡಬೇಕನ್ನೋದು ಕರೆಕ್ಟ್ ಗೊತ್ತಿಲ್ಲ ಆಯಿತು. ಸರ್ ಯಾವ ಥರ ಓದ್ತಾ ಹೋಗಂತ ಹೇಳಿದ್ರು, ಅದೇ ಡೈರೆಕ್ಷನಲ್ಲಿ ಓದ್ತಾ ಹೋದೆ. ಅದಲ್ಲದೆ ಕೋಚಿಂಗ್ ಕ್ಲಾಸ್ ಮಾಡ್ಲಿಕ್ಕೆ ಬಂದಿರೋ ಸರ್ ಅವ್ರ ಹತ್ರನೂ ಕೇಳ್ತಿದ್ದೆ, ಸರ್ ಯಾವ ಥರ ಓದೋದು, ಯಾವ ಥರ ಪ್ರಿಪರೇಷನ್ ಮಾಡೋದು ಸರ್. ಈಗ ಎಕ್ಸಾಂಪಲ್ ಹೇಳಿದ್ರೆ ಕರೆಂಟ್ ಅಫೇರ್ಸ್ ಎಲ್ಲ ಯಾವ ಥರ ಎಲ್ಲಿಂದ ತಗೊಳ್ಳೋದು ಸರ್, ಅದಕ್ಕೆ ಎಕ್ಸ್ಟ್ರಾ ನೋಟ್ಸ್ ಮಾಡಬೇಕಾ, ಶಾರ್ಟ್ ನೋಟ್ಸ್ ಯಾವ ಥರ ಮಾಡ್ಕೊಳ್ಬೇಕು, ಅದೆಲ್ಲ ಎಲ್ಲದೂ ಸರ್ ಹತ್ರ ಮಾರ್ಗದರ್ಶನ ತಗೊಳ್ತಿದ್ದೆ. ಸರ್ಗಳು ಯಾವ ಥರ ಹೇಳ್ತಿದ್ರು ಅದೇ ಥರ ಓದ್ತಿದ್ದೆ ಕಂಟಿನ್ಯೂಸ್ ಆಗಿ. ಎಲ್ಲೋ ಮಧ್ಯೆ ಗ್ಯಾಪ್ ಆಗ್ತಿತ್ತು ಬಿಟ್ಟರೆ. ಬಟ್ ಸುಮಾರು ಎಕ್ಸಾಮ್ ಕೊಟ್ಟೆ, ಆದರೂ ಅದರಲ್ಲಿ ಯಾವುದ್ರೂ ಸಕ್ಸಸ್ ಆಗಿಲ್ಲ. ಬಟ್ ಸಕ್ಸಸ್ ಆಗಿಲ್ಲ ಅಂತ ಮಧ್ಯೆ ಓದೋದು ಬಿಡೋಕ್ಕೂ ಇಲ್ಲ. ಸರ್ ಯಾವ ಥರ ಹೇಳಿದ್ರು ಅದೇ ಥರ ಕಂಟಿನ್ಯೂಸ್ ಆಗಿ ಓದ್ತಿದ್ದೆ. ಇತ್ತೀಚೆಗೆ ರೀಸೆಂಟ್ಲಿ ಸರ್ ಹತ್ರ ಎದ್ಕೊಂಡೆ, ಸರ್ ನಾವು ಈಗ ಓದ್ತಿದ್ವಲ್ಲ ಸರ್ ಕಂಟಿನ್ಯೂಸ್ ಆಗಿ, ಬೇರೆ ಶಾರ್ಟ್ ನೋಟ್ಸ್ ಅಂತ ಮಾಡಬೇಕಾ ಸರ್ ಹತ್ರ ಕೇಳಿದೆ. ಸರ್ ಹೇಳ್ರು, ನಾನು ಆಲ್ರೆಡಿ ಹೇಳಿದ್ನಲ್ಲ, ಈಗ ಓಕೆ ಈಗ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಂತ ಹೇಳಿದ್ರು. ಬಟ್ ಈಗ ಪ್ರೆಸೆಂಟು ಮೊನ್ನೆ IC ಸರ್ ಬಂದ್ರಲ್ಲ, ಅವ್ರ ಹತ್ರ ಕೇಳಿದೆ, ಸರ್ ನಾವು ಇಷ್ಟು ಬುಕ್ ಓದುತ್ತಲ್ಲ, ನಮ್ದು ಯಾವುದು ಓನ್ ಯಾವುದಾದ್ರು ನೋಟ್ಸ್ ಮಾಡ್ಕೊಳ್ಬೇಕಾ ಸರ್ ಕೇಳಿದೆ. ಅವ್ರು ಹೇಳಿದ್ರು, ಇದು ಪಕ್ಕ ಪ್ರತಿಯೊಬ್ಬ ಕಾಂಪಿಟೇಟಿವ್ ಪ್ರಿಪ್ರೇಷನ್ ಮಾಡ್ತಿರೋ ಪ್ರತಿಯೊಬ್ಬ ವ್ಯಕ್ತಿನ ಏನು ಮಾಡಬೇಕು, ತನ್ನದೇ ಆದಂಥ ಒಂದು ಓನ್ ಇರುವಂಥ ನೋಟ್ಸ್ ಮಾಡ್ಕೊಳ್ಬೇಕಂತ ಹೇಳಿದ್ರು. ಅವ್ರು ಹೇಳಿದ್ರು, ಅದಲ್ಲದೆ ಹೇಳಿದ್ರು, ನಾವು ಮಾಡ್ತಿರೋ ತಪ್ಪೇನಂದರೆ ಈ ಥರ ಓನಾಗಿ ನೋಟ್ಸ್ ಮಾಡ್ಕೊಳ್ತಿರ್ಲ. ಇದು ನಾವು ಬುಕ್ಕಲ್ಲಿ ಯಾವಂಥ ವಿಷಯ ಸಿಗುತ್ತೆ ಅಷ್ಟೇ ಓದ್ತೀವಿ ಹೊರತು ಅಷ್ಟೇ ಅದ್ರ ಬಗ್ಗೆ ಬೇರೆ ಎಲ್ಲ ಸರ್ಚ್ ಮಾಡೋಕ್ಕೋಗಲ್ಲ. ನಾವು ನೋಟ್ಸ್ ಮಾಡ್ಕೊಳ್ಬೇಕಾಗಿ ಯಾವ ಥರ ಮಾಡ್ಕೊಳ್ಬೇಕಂದ್ರೆ ಬುಕ್ಕಲ್ಲದೆ ಇಲ್ಲದೆ ಇರೋ ವಿಷಯನ ನಾವು ಓನಾಗಿ ನೋಟ್ಸ್ ಮಾಡ್ಕೊಳ್ಬೇಕಂತ ಅವ್ರು ಹೇಳಿದ್ರು. ಸೇಮ್ ಅದೇ ಥರ ಈಗಳು ಆ ಥರ ಪ್ರಿಪ್ರೇಷನ್ ಮಾಡ್ತಾ ಹೋಗ್ತಿದ್ದೆ. ಸರ್ ಯಾವ ಥರ ಗೈಡ್ನೆಸ್ ಕೊಡ್ತಿದ್ರು ಅದೇ ಥರ ಪ್ರಿಪ್ರೇಷನ್ ಮಾಡ್ತಿದ್ದೆ. ಪ್ರತಿಯೊಬ್ಬ ಕಾಂಪಿಟೇಟರ್ಸಿಗೂ ಅಂದರೆ ಡಿಮೋಟಿವೇಟಿವ್ ತುಂಬ ಸ್ಟೆಪ್ಪಲ್ಲ ಹತ್ರ. ಹಾಗೆ ನೀವು ಯಾವತ್ತು ಡಿಮೋಟಿವೇಟ್ ಆಗಿಲ್ಲ? ಹೇಗೆ ಸೆಲ್ಫ್ ಮೋಟಿವೇಟ್ ಹೇಗೆ ಮಾಡ್ಕೊಳ್ತಿದ್ದೆ? ಹಾಂ, ತುಂಬ ಸಲ ಆಯಿತು. ಬಟ್ ಕೆಲವು ಟೈಮು ಅಂದರೆ ಓದಿ ಒಂದು ಸಲ ಕೆಲವು ಫ್ರೆಂಡ್ಸ್ ಎಲ್ಲ ಹೇಳ್ತರು, ನಾವು ಈ ಥರ ನಿನ್ನ ಥರ ಓದಿಲ್ಲ, ಆದರೂ ನಾವು ಒಳ್ಳೆ ತಿರುಗಾಡುತ್ತೆ, ಅದು ಮಾಡುತ್ತೆ, ಎಂಜಾಯ್ಮೆಂಟ್ ಮಾಡುತ್ತೆ, ನಮ್ಮ ಏಜನ್ನು ಏನು ಓದ್ತೆ ಕೂತಿದೆ, ಅದಲ್ಲದೆ ನಾವು ಡಿಗ್ರಿ ಅದು ಮಾಡ್ತಿದ್ದೆವು. ತುಂಬ ಫ್ರೆಂಡ್ಸ್ ಎಲ್ಲ ಹಿಂಗೆ ಹೇಳ್ತಿರ್ಸ್ರು. ಬಟ್ ಕೆಲವು ಟೈಮು
ನಾನು ಎಲ್ಲರೂ ಹುಡುಗರು ನನ್ನ ಏಜಲ್ಲಿ ಎಂಜಾಯ್ ಮಾಡೋ ಟೈಮಲ್ಲಿ ನಾನೆಂತ ಇದು ಓದೋದು ಅದು ಇದು ಏಮ್ ಕಡೆ ಹೋಗ್ತಿದ್ನಲ್ಲ, ನಾನೆಲ್ಲಿ ತಪ್ಪು ನಿರ್ಧಾರ ತಗೊಳ್ತಿದ್ನ ಅಂದರೆ ಅವರೆಲ್ಲ ಎಂಜಾಯ್ ಮಾಡೋ ಟೈಮಲ್ಲಿ ನಾನು ಓದ್ತಿದ್ದೆ. ಮುಂದೆ ನಂದು ಜಾಬ್ ಆಗದೇ ಇದ್ಲಾದ್ರೆ ಎಂಜಾಯ್ಮೆಂಟ್ ಈ ಟೈಮಲ್ಲಿ ಮಾಡ್ಬೇಕಿದ್ರೆ ಆ ಟೈಮಲ್ಲಿ ಇನ್ನು ಮುಂದಿನ ಟೈಮಲ್ಲಿ ಮಾಡೋಕ್ಕತ್ತಾ ಈ ಥರ ಎಲ್ಲ ಎನಿಸ್ತಿತ್ತು. ಬಟ್ ಒಂದು ಎಂತ ನನ್ನ ಮೇಲೆ ಹೆಮ್ಮೆ ಅಂದರೆ ಸರ್ ಯಾವತ್ತೂ ಹೇಳ್ತಿರ್ತರು ನಾವು ಎಲ್ಲರಿಗಿಂತ ಡಿಫ್ರೆಂಟಾಗಿ ಥಿಂಕ್ ಮಾಡ್ಬೇಕಂತ. ನಾನು ಪ್ರತಿ ಸಲ ನನ್ನ ಜೊತೆಗೆ ಅನುದೀಪ ಇಲ್ಲಿ ಪ್ರತಿಯೊಣ್ಣ ಆಗಲಿ ಅವರು ಅಲ್ಲಿ ಇಂದ್ರಕಂಡು ಊಟಕ್ಕೆಲ್ಲ ಬರ್ತಾರಲ್ಲ ಅವ್ರ ಹತ್ರ ಹೇಳ್ತಿರ್ತಾರೆ, ನನ್ನ ನೇಚರ್ ಕಾಣು ಬ್ಯಾಗ್ ಹಾಕೊಂಡು ಗುಂಪು ಕಟ್ಕೊಂಡು ಹೊರಗಡೆ ಎಲ್ಲ ತಿರ್ಗಾಡ್ತರು, ನಾನು ಕಾಣು ಅವರು ಅವ್ರ ಜೊತೆ ಗುಂಪು ಮಾಡ್ಕೊಂಡು ಹೋದ್ರು, ನಾನು ನೋಡ್ರಿ ಸೀನಿಯರ್ ಜೊತೆ ತಿರ್ಗಾಡ್ತೆ. ಅವ್ರಿಗೂ ನನಗೆ ಎಂಥ ಡಿಫ್ರೆನ್ಸ್. ಅವರು ಈಗ ದುಡ್ಡು ಹಾಳು ಮಾಡ್ತಿದ್ರು, ಏನೋ ಒಂದು ರೋಡಿಸಮ್ ತೋರಿಸು ನಾವು ಗ್ಯಾಂಗು ನಾನು ಮೇಲು ಆ ಥರ ಮಾಡ್ತಾರೆ. ಅದೇ ನಾನು ಒಂದಿನ ಜಾಬ್ ಮಾಡ್ಕೊಂಡು ಹೋದರೆ ಡ್ರೆಸ್ ಹಾಕೋ ಹೋದರೆ ಅಂಥವ್ರನ್ನ ಎಷ್ಟೋ ಜನ ರೋಡಿಗಳನ್ನ ನನ್ನ ಕಾಲಡಿಗೆ ಇಟ್ಕೊಳ್ಬೋದಲ್ಲ ಅನ್ನೋಂಥ ಒಂದು ಆ ಥರ ಮೋಟಿವೇಶನ್ ಸೆಲ್ಫ್ ಮೋಟಿವೇಶನ್ ನಾನೇ ಮಾಡ್ಕೊತಿರ್ತೆ. ಕೆಲವು ಟೈಮ್ ಮನೆಯಲ್ಲ ಹಂಗೆ ಅಣ್ಣಗೆ ಹೇಳ್ತಿರ್ತೆ, ಅಣ್ಣ ಹಿಂಗೆ ತಮಾಷೆ ಮಾಡ್ತಿರ್ತಾ, ನೀನು ಪೊಲೀಸರು ನಿನ್ನೇನು ಕಳ್ರೆ ಹಿಡ್ಕೋತ್ರೇನಂತ. ನಾನು ಹೇಳ್ತಿದ್ದೆ ನೀನೆಂತರೂ ತಪ್ಪು ಮಾಡು, ನಾನು ಪೊಲೀಸರು ಫಸ್ಟ್ ನಿನ್ನೆ ಹಿಡ್ಕೋಬೋದಂತ. ಡಿಮೋಟಿವೇಟ್ ಆದತ್ತಿಗೆ ಜಾಸ್ತಿ ಅಂತಿಲ್ಲ, ಒಂದು ಯೋಚನೆ ಅಂತಂದರೆ ಪಪ್ಪ ಮುಂದೆ ಯೋಚನೆ ಆಗ್ತು. ಮತ್ತು ನೈಟ್ ಟೈಮು ಈಗ ಮಳೆಗಳಂದ್ರೆ ಪಪ್ಪ ನೈಟ್ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅವರು ಪಡೋ ಕಷ್ಟ ಮುಂದೆ ನಂದೆಂತ ಅಷ್ಟು ನಾನು ಪಡೋ ಕಷ್ಟ ಏನು ಅಷ್ಟು ಇದಂತ ಅನ್ಸೋದಿಲ್ಲ. ಅದಲ್ಲದೆ ನಂದು ಮೇನ್ ಡಿಮೋಟಿವೇಟ್ ಆದಾಗ ಜಾಸ್ತಿ ನಂಗೆ ನೆನಪಾಗೋದು ಅಂತ ಕೇಳಿದ್ರೆ ನನ್ನ ಚಿಕ್ಕ ವಯಸ್ಸಲ್ಲಿ ಅದೇ ಒಂದ್ಸಲ ಇನ್ಸಿಡೆಂಟ್ ಹೇಳಿದೆ, 8ನೇ ಕ್ಲಾಸಿಗೆ ಆಗಿದ್ದು. ಅವರಿದ್ರು ನಾವು ಯಾವತ್ತೂ ತಗ್ಬಾರ್ದಂತ. ಪ್ರೆಸೆಂಟ್ ಈಗ ನಾನು ಓದ್ತಿರೋದು ಸಿಚುವೇಶನ್ ಎಲ್ಲ ಕಂಡ್ರೆ ಈಗ ಪ್ರೆಸೆಂಟ್ ಅವರೇ ಎಲ್ಲ ಮೆಸೇಜ್ ಮಾಡ್ಕೊಂಡು ಆ ಜಾಬಿನ ನೋಟಿಫಿಕೇಶನ್ ಬಂದರೆ ಹೇಳು, ಈ ಜಾಬಿನ ನೋಟಿಫಿಕೇಶನ್ ಬಂದರೆ ಹೇಳು, ಯಾವ ಥರ ಪ್ರಿಪರೇಷನ್ ಮಾಡೋದು ಆ ಥರ ಕೇಳ್ತರು. ಇದೆಲ್ಲ ಒಂದೊಂದ್ಸಲ ನೆನಪಾಗ್ತಾ ಇರುತ್ತೆ. ಅದೆಲ್ಲ ನೆನಪಾಗಿ ಡಿಮೋಟಿವೇಟ್ ಆದ ಡೈರಿ ಬೇರೆ ಬರೀತೆ, ಆ ಥರ ಪ್ರಿಪರೇಷನ್ ಮಾಡಬೇಕು, ಅದಾಗಬೇಕಂತಿದ್ದೆ ಇದಾಗಬೇಕಂತಿದ್ದೆಲ್ಲ ಅದೆಲ್ಲ ಪುನಃ ಓದ್ತೆ. ನಾನೇನು ಬರ್ದಿಡ್ತನಲ್ಲ ಅದನ್ನು ಪುನಃ ಓದಿದಾಗ ಇಲ್ಲ ಓದಬೇಕು, ಓದಿ ಅಂತಾರು ಮಾಡ್ಬೇಕಂತ ಪುನಃ ಮನಸ್ಸು ಓದಿನ ಕಡೆಗೆ ಹೋಗಿ. ಪ್ರತಿಯೊಬ್ಬರು ಯಶಸ್ಸಿನ ಹಿಂದೆ ಒಂದು ಯಾರು ಒಂದು ಸ್ಫೂರ್ತಿ ಇರ್ತಾರೆ ಅಲ್ಲ, ನಿಮ್ಮ ಯಶಸ್ಸಿನ ಹಿಂದೆ ನಿಮ್ಮ ಸ್ಫೂರ್ತಿ ಯಾರು? ಈ ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಿರೋದು ಮೇನಾಗಿ ನಮ್ಮ ಒಂದು ಸಲಹೆ ಮೇಲೆ. ಮತ್ತೊಂದೇಂತಂದರೆ 4ನೇ ಕ್ಲಾಸಲ್ಲೇ PSI ಆಗ್ಬೇಕ ಆಸೆ ಇಟ್ಕೊಂಡಿದ್ನಲ್ಲ, ಆ ಗುರಿನ ಯಾವತ್ತೂ ಬಿಡಕ್ಕೆ ಹೋಗಲಿಲ್ಲ. ಅದ್ರ ಹಿಂದೆನೇ ಬಂದೆ, ಮಾವನ್ ಸಪೋರ್ಟಿವ್ ಇದ್ದಿತ್ತು. ಅದಲ್ಲದೆ ಸಂತೋಷ್ ಅಣ್ಣ ಅಂತ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇದ್ರು, ಅವರು ತುಂಬ ಸಪೋರ್ಟಿವ್ ಮಾಡ್ರು. ಈ ಥರ ಓದು, ಆ ಥರ ಓದು, ಈ ಥರ ಪ್ರಿಪ್ರೇಷನ್ ಮಾಡು, ಚಿಕ್ಕ ವಯಸ್ಸಲ್ಲೇ ಒಂದು ಜಾಬ್ ತಗೊಂಡ್ರು ಒಳ್ಳೇದು ಅಂತ ಅವರು ಮೋಟಿವೇಶನ್ ಮಾಡ್ತಿರ್ತಿದ್ರು ಅವಾಗ. ಅದಾದಮೇಲೆ ಈಗ ಸ್ಪರ್ಧಾ ಸಾರಥಿ ಅಕಾಡೆಮಿ, ಇಲ್ಲಿ ಸರ್ ದಿನಾಲೂ ಮೋಟಿವೇಶನ್ ಮಾಡ್ತರು, ಈ ಥರ ಓದಿ ಆ ಥರ ಓದಿ ಅಂತ ಸಪೋರ್ಟ್ ಮಾಡ್ತಿರ್ತಾರಲ್ಲ, ಅವರೇ ಒಂದು ಸ್ಫೂರ್ತಿ. ಈ ಸ್ಪರ್ಧಾ ಸಾರಥಿ ಕಾನ್ಸೆಪ್ಟ್ ಇತ್ತಲ್ಲ, ಎಜುಕೇಷನ್ ವಿತ್ ಮೆಡಿಟೇಷನ್ ಅಂದ್ಕೊಂಡು, ಅದು ನಿಂಗೆ ಯಾವ ರೀತಿಯಲ್ಲಿ ಹೆಲ್ಪ್ ಮಾಡ್ತು? ಫಸ್ಟ್ ಮನೆಗೆ ಓದೋತ್ತಿಗೆ ಒಂದು ಸಬ್ಜೆಕ್ಟ್ ಇಟ್ಕೊಂಡ್ರೆ ಅಂದರೆ ಒಂದು ಸಬ್ಜೆಕ್ಟ್ ಟೈಮ್ ಟೇಬಲ್ ಹಾಕಿ ಓದಿ ಕೂತ್ಕೊಳ್ತಿದ್ದೆ. ಒಂದು ಸಬ್ಜೆಕ್ಟಲ್ಲಿ ಒಂದು ಚಾಪ್ಟರ್ ಇಟ್ಕೊಂಡ್ರೆ ಆ ಚಾಪ್ಟ್ರು ಒಂದು 4 ದಿನ ಬೇಕು ಮುಗಿಸ್ಬೇಕಿದ್ರೆ. ಅದೇ ಥರ ಒಂದು ದಿನಕ್ಕೆ ಒಂದು 3 ಸಬ್ಜೆಕ್ಟ್ ಮುಗಿಸ್ತಿದ್ನೇನು ಅಷ್ಟೇ. ಪ್ರೆಸೆಂಟ್ ಸ್ಪರ್ಧಾ ಸಾರಥಿ ಅಕಾಡೆಮಿ ಸೇರಿದ ನಂತರ ಫಸ್ಟ್ ಅಷ್ಟು ಪ್ರಿಪರೇಷನ್ ಮಾಡ್ತಿಲ್ಲ. ಇದು ಮೆಡಿಟೇಷನ್ ಮಾಡ್ತಾ ಓದು ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು. ಅಂದರೆ ಹೊರಗಿನ ಯಾವುದೇ ಯೋಚನೆ ಆಗಲಿ ಜಾಸ್ತಿ ಒಂಥರ ಗೊಂದಲ ಮನಸ್ಸಂತ್ರಲ್ಲ ಆ ಥರದ್ದು ಎಂತ ಅನಿಸ್ಲಿಲ್ಲ. ಓದು ಕಡೆನೇ ಫುಲ್ ಕಾನ್ಸಂಟ್ರೇಷನ್ ಹೋಗ್ತಾ ಇತ್ತು. ಪ್ರೆಸೆಂಟ್ ನನಗೆ ಯಾವ ಥರ ಹೆಲ್ಪ್ಫುಲ್ ಆಯ್ತು ಅಂದರೆ, ಮನೆ ಕೂತುವಾಗ ಒಂದು ದಿನಕ್ಕೆ 3 ಸಬ್ಜೆಕ್ಟನ್ನ ಒಂದು ಚಾಪ್ಟರ್ನ ಒಂದು 4 ದಿನ ತಗೊಳ್ತಿದ್ನಲ್ಲ, ಪ್ರೆಸೆಂಟ್ ಈಗ ಒಂದೊಂದು ಸಬ್ಜೆಕ್ಟ್ ಅವ್ರು ಮುಗಿಸ್ಕೊಂಡು ಓದ್ತೆ ಒಂದು ದಿನಕ್ಕೆ. ನಿನ್ನ ರೋಲ್ ಮಾಡಲ್ ಯಾರು? ನನಗೆ ರೋಲ್ ಮಾಡೋರು ಯಾರೂ ಇಲ್ಲ, ನಂಗೆ ನಾನೇ ರೋಲ್ ಮಾಡೋದು. ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು ನನಗೆ, ಹಾಗಾಗಿ. ಇದಕ್ಕಿಂತ ಮುಂಚೆ ಕೆಲವು ಎಕ್ಸಾಮ್ ಬರೆದು ಫೇಲ್ ಆಯಿತು ಅಂತೇಳಿ ಹೇಳಿದ್ರಲ್ಲ, ಅದು ಆ ಫೇಲಿಗೆ ಎಂಥ ಕಾರಣ ಇರ್ಬೋದು? ಅಂದರೆ ಒಂದು ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕಿದ್ರೆ 6 ಇಲ್ಲವೇ 1 ಇಯರ್ ಬೇಕಲ್ಲ ಪ್ರಿಪ್ರೇಷನ್ಗೆ. ಸೊ ಹಾಗೆ ಸ್ಪರ್ಧಾ ಸಾರಥಿ ಅಕಾಡೆಮಿ ಸೇರಿದ ಮುಂಚೆ SSC MTS ಎಕ್ಸಾಮ್ ಎಲ್ಲ ಕೊಟ್ಟಿದ್ದೆ 1 ತಿಂಗಳು. ಯಾವ ರೀತಿ ಎಕ್ಸಾಮ್ ಬರೆಯೋದು, ಯಾವ ರೀತಿ ಓದ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ಇತ್ತು. ಇದಾದ ನಂತರ ಕೆಲವು ಎಕ್ಸಾಮು ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು, ಕ್ವಶನ್ ಪೇಪರ್ ಯಾವ ಥರ ಬಿಡಿಸ್ಬೇಕು, ಯಾವ ಥರ ಓದ್ಕೊಂಡು ಹೋಗಬೇಕು, ಅಂದರೆ ಒಂದು ಎಕ್ಸಾಮ್ಗೆ ಯಾವ ರೀತಿ ಚಾಪ್ಟರ್ಸ್ ಇದೆ, ಯಾವ ಥರ ಕ್ವಶನ್ ಕೇಳ್ತರು ಅನ್ನೋದನ್ನು ಪ್ರಿಪೇರ್ ಮಾಡ್ತಾ ಹೋದೆ. ಈಗ ಮೊನ್ನೆ ಬರ್ದೆ ಎಕ್ಸಾಮ್ ಬರ್ದು ಬಂದಲ್ಲ, ಅದಕ್ಕೆ ಹಂಗೆ ಯಾವ್ದಾರ ಕ್ವಶನ್ ಅಂದರೆ ಯಾವ್ದಾರ ಸಬ್ಜೆಕ್ಟ್ ಮೇಯ್ನಾಗಿ ಓದ್ಕೊಳ್ಬೇಕಂತ ಅವ್ರು ಕೊಟ್ಟಿರ್ತಾರಲ್ಲ, ಅದನ್ನು ಜಾಸ್ತಿ ಫೋಕಸ್ ಮಾಡಿ ಓದ್ಕೊಂಡು ಹೋದೆ. ಸೊ ಹಾಗಾಗಿ ಇದು ಸಕ್ಸಸ್ ಆಯಿತು, ಅದೆಲ್ಲ ಸಕ್ಸಸ್ ಆಗಿಲ್ಲ ಅಷ್ಟು. ಎಲ್ಲರ ಲೈಫಲ್ಲೂ ಕೆಲವೊಂದು ಹಾಬೀಸ್ ಅಂತ ಇರುತ್ತೆ.
ಹಂಗೆ ನಿನ್ನ ಲೈಫಲ್ಲೂ ಕೆಲವೊಂದು ಒಳ್ಳೊಳ್ಳೆ ಹಾಬೀಸ್ ಯಾವುದಲ್ಲ ಅಂತ ಏನು ಹೇಳ್ತೀಯ? ಹೈಸ್ಕೂಲಿಂದ PU ತನಕ ಖೋಖೋ ಆಡೋದು ಒಂದು ಹಾಬೀಸ್ ಆಗಿತ್ತು. ಡೈಲಿ ಖೋಖೋ ಆಡ್ತಿದ್ದೆ ಹೈಸ್ಕೂಲಿಗೆ ಹೋಗಿ. ಅಂದರೆ ಕಾಲೇಜ್ ಆದರೂ ಒಂಥರ ನಾಚಿಕೆ ಪಡ್ಕೊಳ್ತಿಲ್ಲ ಆಯಿತು, ಮಕ್ಕಳ ಜೊತೆ ಈಗ ಆಟ ಆಡ್ತಿದ್ದೆ. ಹಾಗೆ ಖೋಖೋ ಕೋಚ್ ಬೇರೆ ಮಾಡ್ತಿದ್ದೆ, ಅದೊಂದು ಹಾಬೀಸ್ ಆಗಿತ್ತು. ಪ್ರೆಸೆಂಟ್ ಕಾಣ್ತಾದ್ರೆ ಖೋಖೋ ಬಿಟ್ಟಾಕಿದೆ, ಓದೋದ್ರಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಿದ್ದೆ. ಹಾಗೆ ಪ್ರೆಸೆಂಟ್ ಹಾಬಿ ನೋಡ್ತಾ ಇದ್ರೆ ಓದಿದೆ. ತುಂಬ ಜನ ಸ್ಟೂಡೆಂಟ್ಸ್ ಡಿಗ್ರಿ ಮುಗಿದ ಮೇಲೆ ಪ್ರಿಪ್ರೇಷನಿಗೆ ಅಂತೇಳಿ ಬರ್ತಾರೆ, ಇನ್ನು ಕೆಲವರು ಬೇರೆ ಬೇರೆ ಡಿಗ್ರಿಗೆ ಹೋಗ್ತಾರೆ. ನಿನಗೆ ಎಲ್ಲದರ ಹೊರತಾಗಿ ಕರೆಸ್ಪಾಂಡೆನ್ಸ್ ಡಿಗ್ರಿಯನ್ನೇ ಮಾಡಬೇಕು, ಕರೆಸ್ಪಾಂಡೆನ್ಸ್ ಡಿಗ್ರಿ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ತಯಾರಿಯನ್ನು ಮಾಡಬೇಕಂತ ಯಾಕೆ ಅನ್ನಿಸ್ತು? ಸರ್, ಅದು ಕರೆಸ್ಪಾಂಡೆನ್ಸ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಸರ್. ಬಟ್ ಮಾವ ಹೇಳ್ರು, ಅಂದರೆ ನಾನು ಸೆಕೆಂಡ್ PU ಆದಮೇಲೆ ಕೊರೋನಾ ಬ್ಯಾಚ್ ನಮ್ಮ ಸರ್. ಸೊ ಹಾಗೆ ಸುಮಾರು ಗ್ಯಾಪ್ ಆಯಿತು. ನಾನು ನನ್ನ ಫ್ರೆಂಡಿನ ಜೊತೆಗೆ ಹೀಗೆ ಕೆಲಸಗಳು ಹೋಗ್ಲಿ ಸ್ಟಾರ್ಟ್ ಮಾಡಿದೆ. ಫ್ರೆಂಡ್ ನಾನು ಎಂತ ಥಿಂಕ್ ಮಾಡ್ತೀವಿ ಅಂದರೆ ಡಿಗ್ರಿಗೆ ಹೋಗಲೇಬಾರ್ದಂತ ಡಿಸೈಡ್ ಮಾಡಿದ್ದೆ. ಯಾವುದಾದ್ರು ಕೋರ್ಸ್ ಮಾಡ್ಕೊಂಡು ಹೀಗೆ ಇರುವ, ಸುಮ್ಮನೆ 3 ಇಯರ್ ಡಿಗ್ರಿ ಮಾಡಿ ಎಂತ ಯೂಸಸ್ ಇಲ್ಲ ಅಂತ. ಅಂದರೆ ಎಂತಕ್ಕಂದರೆ ನಮ್ಮ ಸೈಡೆಲ್ಲ ಹುಡುಗರು ಡಿಗ್ರಿ ಮಾಡಿ ಹೀಗೆ ಕಂಪ್ನಿ ಜಾಬಿಗೆ ಹೋಗೋದು, ಅಥವಾ ಮನೆ ಸೈಡ್ ಇರೋದು, ಅಲ್ಲೇ ಊರ್ ಸೈಡ್ ಕೆಲ್ಸಕ್ಕೆ ಹೋಗೋದು, ಈ ಥರ ಮಾಡ್ತಿದ್ರು. ಬಟ್ ನಮಗೆ ಎಂತ ಥಾಟ್ ಬಂದಿದ್ಕೊಂಡ್ರೆ, ನನಗೂ ಮತ್ತು ನನ್ನ ಫ್ರೆಂಡಿಗೂ ಡಿಗ್ರಿ ಮಾಡಿ ಎಂತ ಯೂಸಸ್ ಇಲ್ಲ, ಹೀಗೆ ಯಾವ್ದಾದ್ರು ಒಂದು ಕೋರ್ಸ್ ಮಾಡುವಂತಿದ್ದೀವಿ ಸರ್. ಬಟ್ ಇದಾದ್ಮೇಲೆ ಸ್ವಲ್ಪ ದಿನ ಆದಮೇಲೆ ನನಗೆಂತ ಆಯ್ತು ಅಂದರೆ ಫ್ಲ್ಯಾಶ್ ಇತ್ತು ಅಂದರೆ ನನ್ನ ಏಮ್ ಇರೋದು ಪೊಲೀಸ್ ಆಗಬೇಕಂತ. ನಾನು ಏಮ್ ಬಿಟ್ಕೊಂಡು ಬೇರೆ ಕಡೆ ಹೋಗ್ತಿದ್ನಲ್ಲ ಅಂತ ಒಂದು ಮನಸ್ಸಿಗೆ ಅನಿಸ್ತು. ಹಾಗಾಗಿ ಮಾವನ ಹತ್ರ ಕೇಳಿದೆ, ಈ ಥರ ಅಂದರೆ ನಾ ಪೊಲೀಸ್ ಆಗಬೇಕಂತಿದ್ನಲ್ಲ, ಯಾವ ಥರ ಪ್ರಿಪರೇಷನ್ ಮಾಡಬೇಕಂತ ಕೇಳಿದೆ. ತುಂಬ ಜನರಿಂದ ಗೈಡ್ನೆಸ್ ತಗೊಂಡೆ. ಅವ್ರು ಹೇಳಿದ್ರು ಕರೆಸ್ಪಾಂಡೆನ್ಸ್ ಡಿಗ್ರಿಯಿಂದ ಮಾಡ್ಬೋದಾ, ಎಕ್ಸ್ಟರ್ನಲ್ ಡಿಗ್ರಿಯಿಂದ ಅದು ಓದ್ತಾನೆ ಇದು ಓದ್ಬೋದು ಅಂತ ಹೇಳಿದ್ರು ಸರ್. ಹಾಗಾಗಿ ಕರೆಸ್ಪಾಂಡೆನ್ಸಲ್ಲಿ ಮಾಡಿ ಡಿಗ್ರಿ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಓದಲಿಕ್ಕೆ ಒಂದು ಹೆಲ್ಪ್ಫುಲ್ ಆಯ್ತು ಸರ್. ಕರೆಸ್ಪಾಂಡೆನ್ಸ್ ಡಿಗ್ರಿ ಮಾಡಿ ಹೆಂಗೆ ಕೊಡ್ತಾ ಇದ್ದೆ ಸರ್? ಅಂದರೆ ನಾನೀಗ ಡಿಗ್ರಿಗೆ ಹೆಚ್ಚು ಟೈಮ್ ಕೊಡ್ತಿಲ್ಲ ಸರ್, ಕಾಂಪಿಟೇಟಿವ್ ಎಕ್ಸಾಮಿಗೆ ಜಾಸ್ತಿ ಟೈಮ್ ಕೊಡ್ತಿದ್ದೆ. ಯಾಕಂದರೆ ನಾನು BA ಸ್ಟೂಡೆಂಟ್ ಆಗಿರೋದ್ರಿಂದ ಕಾಂಪಿಟೇಟಿವ್ ಡಿಗ್ರಿಯಲ್ಲಿ ಏನು ಸಬ್ಜೆಕ್ಟ್ ಇದೆ ಸೇಮ್ ಸಬ್ಜೆಕ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಗಿದೆ ಸರ್. ಸೊ ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನು ಓದ್ತೀನಿ ಜಾಸ್ತಿ ಡೆಪ್ತ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತೀನಿ ಸರ್. ಅದೇ ಎಕ್ಸಾಮಲ್ಲಿ ಏನು ಓದ್ತೀನಲ್ಲ ಅದೇ ಹೋಗಿ ಡಿಗ್ರಿ ಎಕ್ಸಾಮಲ್ಲಿ ಬರ್ತೀವಿ ಸರ್. ಎಕ್ಸಾಮ್ ಹತ್ರ ಬಂದಳಿ ಪ್ರಿಪ್ರೇಷನ್ ಹೆಂಗಿದಿತ್ತು? ಅಂದರೆ ಹೆದರ್ಕನಿಗೆ ಅಂತ ಹೋಗಲಿಲ್ಲ. ಅಂದರೆ ನಂದು ಏಮ್ ಇಪ್ಪೋದು PSI ಆಗಬೇಕಂತಲ್ಲ. ಮೊದಲಾದರೆ ಹೆದರ್ಕೊಳ್ತಿದ್ದೆ, ಎಕ್ಸಾಮ್ ಹತ್ರ ಬಂತಲ್ಲ ಒಂದು ಜಾಬ್ ತೊಗೊಳ್ಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹೆದರ್ಕೊಳ್ತಿದ್ದೆ. ಬಟ್ ಸರ್ IC ಸರ್ ನಿಮ್ಮ ಗೋಲ್ ಒಂದೇ ಇಟ್ಕೊಳ್ಳಿ, ಬಟ್ ಪ್ರತಿಯೊಂದು ಎಕ್ಸಾಮ್ಗೆ ಏನು ಮಾಡೋಕೆ ಅಂದರೆ ಅಟೆಂಪ್ಟ್ ಮಾಡಿ ಅಂತ ಹೇಳಿದ್ರು. ಇವನ್ ವಿನಯ್ ಸರ್ ಬಂದಾಗ ಹಾಗೆ ಹೇಳಿದ್ರು, ವಿನಯ್ ಸರ್ ಪ್ರಸ್ ಸರ್ ಬಂದಾಗ ಹಾಗೆ ಹೇಳಿದ್ರು, ಗೋಲ್ ಒಂದೇ ಇರಬೇಕು, ಪ್ರತಿಯೊಂದು ಎಕ್ಸಾಮ್ ಅಟೆಂಪ್ಟ್ ಮಾಡ್ತಿರ್ಬೇಕಂತ ಹೇಳಿದ್ರು. ಸೊ ಹಾಗಾಗಿ ನಾ PSI ಆಗಬೇಕಂತ ಒಂದು ಏಮ್ ಇರೋದಲ್ಲ. ಮೊನ್ನೆ ಎಕ್ಸಾಮ್ಗೆ ಅಷ್ಟೊಂದು ಹೆದರ್ಕೊಳ್ಳಿಕ್ಕೆ ಹೋಗಲಿಲ್ಲ. ನಾರ್ಮಲಿ PSIಗೆ ಅಂತ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅದೇ ಥರ ಪ್ರಿಪ್ರೇಷನ್ ಮಾಡಿದೆ. ಅದ್ರ ಜೊತೆಗೆ ಈ ಎಕ್ಸಾಮಿಗೆ ಏನು ಸಬ್ಜೆಕ್ಟ್ ಕೊಡ್ತಿದ್ರಲ್ಲ ಎಕ್ಸ್ಟ್ರಾಗಿ ಅದನ್ನು ಜೊತೆ ಸೇರಿ ಪ್ರಿಪ್ರೇಷನ್ ಮಾಡ್ರೆ ಅಷ್ಟೇ. ಹೆದರಿಕೆ ಅಂತ ಏನಾಗಲಿಲ್ಲ. ಎಕ್ಸಾಮ್ ಪಾಸ್ ಆದರೂ ಅಡ್ಡಿಲ್ಲ, ಫೇಲ್ ಆದರೂ ಅಡ್ಡಿಲ್ಲ, ಒಂದು ಎಕ್ಸಾಮ್ ಕೊಟ್ಟು ಬರುವಂಥ ಒಂದು ಹುಮ್ಮಸ್ ಇದ್ದಿತ್ತು. ಅಂದರೆ ಫ್ರೀಯಾಗಿ ನಾರ್ಮಲ್ ಇಲ್ಲೇ ಕ್ಲಾಸಲ್ಲೇ ಕೂತ್ಕೊ ಓದಿದ್ದೆ ನಿಮ್ಮ ಜೊತೆ, ಅಷ್ಟೇ ಟೆನ್ಷನ್ ಅಂತ ತಗೊಂಡಿಲ್ಲ. ಫ್ರೀಯಾಗಿ ಓದಿ ಎಕ್ಸಾಮ್ ಬರೆದು ಬಂದೆ. ನಿಮ್ದು ಕನ್ಸಿಪ್ಪದ PSI ಅಲ್ಲ, ಅದಕ್ಕಿಂತ ಜಾಸ್ತಿ ರ್ಯಾಂಕ್ IPS ಎಲ್ಲ ಇತ್ತು. ಇದೇ PSI ಅಂತ ಸೆಲೆಕ್ಟ್ ಮಾಡಿದ್ದು? ಅದು ಚಿಕ್ಕರಿಪ್ಪತ್ತೆ ದರ್ಶನ್ ಮೂವಿ ಇದ್ದಿತ್ತಲ್ಲ, ಅದು ಅಂತ ಆ ಮೂವಿ ನೋಡಿ ಒಂದು PSI ಅಂದರೆ ಏನು ಖಡಕ್ಕಿರು ಅಂದರೆ ಅವನೊಂದು ಮೂವಿ ನೋಡಿ ಇನ್ಸ್ಪೈರ್ ಆಗಿದ್ದೆ. ಅಂತಂದರೆ ಆ ಮೂವಿಯಲ್ಲಿ ಇತ್ತಲ್ಲ ಅವನೊಂದು ಕದರ್, ಪ್ರತಿಯೊಬ್ಬರು ಧಮ್ಕಿ ಹಾಕೋದು, ಯಾರಿಗೂ ಎದುರ್ಕಂತಿಲ್ಲ. ಆ ಚಿಕ್ಕ ವಯಸ್ಸಲ್ಲಿ ಆ ಮೂವಿ ನೋಡಿ PSI ಆಗಬೇಕಂತ ಆವಾಗ ಇಟ್ಟಿರುವಂಥ ಒಂದು ಕನಸು ಮಾಡಿ. ಸೊ ಹಾಗಾಗಿ ಅದ್ರ ಜೊತೆಗೆ ಅಂದರೆ ಅದ್ರ PSI ಆಗಬೇಕಂತಲೇ ಒಂದು ಏಮ್ ಇಟ್ಕೊಂಡು ಇಲ್ಲಿ ತನಕ ಬಂದಿದ್ದೆ. ಸ್ಪರ್ಧಾ ಸಾರಥಿ ಅಕಾಡೆಮಿ ಸೇರೋಕ್ಕಿಂತ ಮುಂಚೆ PSI ಆಗಬೇಕಂತಲೇ ಇದ್ದೆ. ಅದಾದಮೇಲೆ ನನ್ನ ಓದಲ್ಲಿ ಏನು ಚೇಂಜಸ್ ಐತೆ ಬಂತಲ್ಲ, PSIಗಿಂತ ಮತ್ತು ಉನ್ನತವಾದ KS DOSP ಅಂತ ಇತ್ತಲ್ಲ, ಆ ಎಕ್ಸಾಮ್ ಪ್ರಿಪ್ರೇಷನ್ ಮಾಡುವ ಅಂದ್ಕೊಂಡು ಈಗ ಪ್ರೆಸೆಂಟ್ ಅದೇ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೆ. ಸೇಮ್ ಸಬ್ಜೆಕ್ಟ್ ಅಲ್ಲ, ಇನ್ನೂ ಡೆಪ್ತ್ ಓದಬೇಕಲ್ಲ, ಸ್ವಲ್ಪ ಡೆಪ್ತಾಗಿ ಓನಾಗಿ ಬೇರೆ ಬೇರೆ ಚೇಂಜಸ್ ಐಡಿಯಾ ಸರ್ ಹತ್ರ ಓದಿಸ್ಲಿಕ್ಕೆ ಬರ್ತಾರಲ್ಲ ಕೋಚಿಂಗ್ ಸರ್ಸ್, ಅವ್ರ ಹತ್ರ ಕೆಲವು ಐಡಿಯಾಸ್ ತಗೊಂಡು ಅವ್ರು ಹೇಳ್ದಂಗೆ ಹಾಗೆ ನಮ್ಮ ಸರ್ ಹೇಳ್ದಂಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಿದ್ದೆ. PSIಗೆ ಅಂತ ಉನ್ನತ ಗ್ರೇಡ್ DOSP ಅಲ್ಲ, ಅದಕ್ಕೆ ಟ್ರೈ ಮಾಡ್ತಿದ್ದೆ. ಡಿಗ್ರಿ ಆಗೋ ತನಕ ಟ್ರೈ ಮಾಡ್ತಿದ್ದೆ. ಓದೋತ್ತಿಗೆ ನೀನು ಇಂಟರ್ನೆಟನ್ನು ಯಾವ ಥರ ಯೂಸ್ ಮಾಡ್ಕೊಂತಿದ್ದೆ? ಓದೋತ್ತಿಗೆ ಜಾಸ್ತಿ ಮೊಬೈಲ್ ಹತ್ರ ಇಟ್ಕೊಂತಿಲ್ಲ, ದೂರನೇ ಇಟ್ಟಿರ್ತೆ. ಅಂದರೆ ನನ್ನ ಮನೆಗೆ ಸ್ಟಡಿ ರೂಮ್ ಅಂತಲೇ ಬೇರೆ ಮಾಡ್ಕೊಂಡಿದ್ದೆ. ಅಂದರೆ ಮನೆ ಇಲ್ಲ ಆದರೆ ಪಕ್ಕದ ಒಂದು ರೂಮ್ ಇದೆ, ಅಲ್ಲಿ ಸ್ಟಡಿ ರೂಮ್ ಮಾಡ್ಕೊಂಡಿದ್ದೆ. ಓದೋ ಟೈಮಲ್ಲಿ ಮೊಬೈಲ್ ತೆಗೆದು ಮನೇಲಿ ಇಟ್ಟಿರ್ತೆ, ಸ್ಟಡಿ ರೂಮ್ ಹತ್ತಾರಲ್ಲ,
ಹಾಗೆಂತಾರೆ ಕರೆಂಟ್ ಅಫೇರ್ಸ್ ಅಂತಾರು ಪ್ರಿಪೇರ್ ಮಾಡಬೇಕಿದ್ರೆ ಮೊಬೈಲ್ ಯೂಸ್ ಮಾಡ್ತೆ. ಹೀಗೆ ಬಿಡ್ಲೆಲ್ಲರೂ ಹಿಸ್ಟ್ರಿ ಯಾವ್ದಾದ್ರು ಓದೋತ್ತಿಗೆ, ಸೈನ್ಸ್ ಯಾವ್ದಾದ್ರು ಓದೋತ್ತಿಗೆ ಕನ್ಫ್ಯೂಸ್ ಆದರೆ ಅಷ್ಟೊತ್ತಿಗೆ ಮೊಬೈಲ್ ಯೂಸ್ ಮಾಡ್ತೀವಿ. ಜಾಸ್ತಿ ಮೊಬೈಲ್ ಯೂಸ್ ಮಾಡೋದಿಲ್ಲ, ಕರೆಂಟ್ ಅಫೇರ್ಸಿಗೆ ಒಂದು ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತೇವೆ ಓದೋ ಟೈಮಲ್ಲಿ. ಮತ್ತು ಬೇರೆ ಸಬ್ಜೆಕ್ಟ್ ಸ್ಟಡಿ ಮಾಡೋತ್ತಿಗೆ ಜಾಸ್ತಿ ಏನಾದ್ರು ಡೌಟ್ ಬಂದರೆ ಮಾತ್ರ ಮತ್ತೆ ಅದಕ್ಕೆ ಯೂಸ್ ಮಾಡ್ಕೋತೀವಿ. ಯು ಪಿಗೆ ಹೋಗಿ ಎಕ್ಸಾಮ್ ಬರಿಬೇಕಾದ್ರೆ ಅಷ್ಟು ದೂರ ಹೋಗಿ ಬರಿಬೇಕಲ್ಲ ಅಂತ ನೀನು ಇಲ್ಲಿ ನಿಮ್ಮ ಮನೆಯವರಲ್ಲಿ ಬೇಡ ಅಂತ ಹೇಳಲಿಲ್ವಾ, ನೆಕ್ಸ್ಟ್ ಎಕ್ಸಾಮ್ ನೋಡುವ ಅಂತ? ಎಕ್ಸಾಮ್ ಬರೋದಂದರೆ ಮನೆಗೆ ಫುಲ್ ಸಪೋರ್ಟಿವ್, ಪಪ್ಪ ಅಮ್ಮ ಇಬ್ಬರು ಫುಲ್ ಸಪೋರ್ಟಿವ್. ಅಂದರೆ ಓದೋ ವಿಷಯದಾಗೆ ನಮ್ಮ ಮನೆಗೆ ಓದಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತ ನನ್ನ ಮಟ್ಟಿಗೆ ಹೇಳೋದಿಲ್ಲ, ಓದಂತ ಹೇಳ್ತರು. ಬಟ್ ಮೊನ್ನೆ ಒಂದು ಟೈಮಲ್ಲಿ ಹುಷಾರಿಲ್ಲ ಐತಲ್ಲ, ಅಷ್ಟು ದೂರ ಒಬ್ಬನೇ ಹೋಗ್ಬೇಕಾ, ಬೇಡ ಹೋಗೋದು ಅಂತ ಹೇಳ್ರು. ಆದರೂ ಮನೆಗೆ ಫುಲ್ ಕನ್ಫ್ಯೂಸ್ ಮಾಡಿ ಎಕ್ಸಾಮ್ ಬರೆದು ಬಂದೆ. ಎಕ್ಸಾಮ್ ಕೊಡಬೇಕು ಅಂತ ಆಸೆ ಇತ್ತು, ಯಾವ ರೀತಿ ಕ್ವಶನ್ ಪೇಪರ್ ಇರುತ್ತೋ ನೋಡಬೇಕಂತ ಒಂದು ಆಸೆ ಇತ್ತು. ಸೊ ಹಾಗಾಗಿ ಎಕ್ಸಾಮ್ ಕೊಟ್ಟು ಬಂದೆ. ಮನೆಯಲ್ಲಿ ಫುಲ್ ಸಪೋರ್ಟಿವ್ ಇದೆ ಓದೋ ವಿಷಯದಲ್ಲಿ. ಸ್ಪರ್ಧಾ ಸಾರಥಿಗೆ ಬರೋದಕ್ಕಿಂತ ಮುಂಚೆ ಮತ್ತು ಈಗ ಬಂದ ಮೇಲೆ ಈಗ ಹೆಂಗೆ ಚೇಂಜ್ ಆಗಿದೆ? ಓದೋ ವಿಷಯದಲ್ಲಿ ಫುಲ್ ಚೇಂಜಸ್ ಆಯಿತು. ಸ್ಪರ್ಧಾ ಸಾರಥಿ ಅಕಾಡೆಮಿ ಬಂದ ನಂತರ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಯಾವುದಾದ್ರು ಒಂದು ಜಾಬ್ ಮಾಡ್ಕೊಳ್ತೆ ಅಂತ, ಪಕ್ಕಾ ಒಂದು ಜಾಬ್ ಮಾಡ್ಕೊಳ್ತೆ ಡಿಗ್ರಿ ಆಗೋಷ್ಟರಲ್ಲಿ. ಓದು ರಿಟರ್ನ್ಸ್ ಚೇಂಜಸ್ ಆಯ್ತೇ ಹೋಯಿತು. ಮತ್ತೆಂತಂದರೆ ಎಲ್ಲರೆದ್ರು ಜಾಸ್ತಿ ಮಾತಾಡೋಕ್ಕೆ ಜಾಸ್ತಿ ಹೆರ್ಕೊಳ್ತಿದ್ದೆ. ಈಗ ಹಾಗಲ್ಲ, ಸ್ಟೇಜ್ ಫಿಯರ್ ಜಾಸ್ತಿ ನನಗೆ. ಸ್ಪರ್ಧಾ ಸಾರಥಿ ಅಕಾಡೆಮಿ ಸೇರಿದ ನಂತರ ಯಾರ ಹತ್ರ ಬೇಕಾದ್ರೂ ಹೇಗೆ ಬೇಕಾದ್ರೂ ಮಾತಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಇನ್ನು ನನ್ನ ಏಜ್ ಸಂಬಂಧಪಟ್ಟ ಕಾಂಪಿಟೇಟಿವ್ ರಿಲೇಟೆಡ್ ಆಗಿ ಯಾವುದಾದ್ರು ಸಬ್ಜೆಕ್ಟ್ ಬಗ್ಗೆ ಟೀಚ್ ಮಾಡ್ಲಿಕ್ಕೆ ಹೇಳಿದ್ರೆ ಧೈರ್ಯದಿಂದ ಟೀಚ್ ಮಾಡಿ ಬರ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅನ್ನೋದು ನಂಗೆ ಸ್ಪರ್ಧಾ ಸಾರಥಿ ಅಕಾಡೆಮಿ ಸೇರಿದ ನಂತರನೇ ಬಂದಿರೋವಂಥದ್ದು. ಇಷ್ಟು ಚೇಂಜಸ್ ಆಯಿತು. ಅಂದರೆ ನನ್ನ ಡೈಲಿ ಓದೋ ರೂಟೀನ್ಸ್ ಆಗಿರ್ಬೋದು, ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರ್ಬೋದು, ನನ್ನ ಒಂದು ಏಮ್ ಚೇಂಜಸ್ ಆಗಿರ್ಬೋದು, ಇದೆಲ್ಲ ಸ್ಪರ್ಧಾ ಸಾರಥಿ ಅಕಾಡೆಮಿ ಬಂದ ನಂತರನೇ ಆಗಿರುವಂಥ ಚೇಂಜಸ್. ಇಷ್ಟರೊಳಗೆ ನೀವು ಸುಮಾರು ಎಕ್ಸಾಮ್ ಎಲ್ಲ ಅಟೆಂಪ್ಟ್ ಮಾಡಿದ್ರಿ, ಅದರಲ್ಲಿ ಫೇಲ್ ಆಯ್ತಾ ಅಂತ ಹೇಳಿದ್ರೆ, ಅದರಲ್ಲಿ ಫೇಲ್ ಆಗಿರೋ ನೆಗೆಟಿವ್ ಎಂತ ಕಂಡ್ಕೊಂಡ್ರಿ ನೀವು ನೆಕ್ಸ್ಟ್ ಎಕ್ಸಾಮಿಗೆ ಬರೋಕ್ಕೆ? ಪ್ರತಿಯೊಂದು ಎಕ್ಸಾಮ್ ಆದ ನಂತರ ಎಂಥ ಚೇಂಜಸ್ ಮಾಡ್ಕೊಂಡು ಬಂದೆ ಕೇಳಿದ್ರೆ, ಈಗ ಯಾವುದಾದ್ರು ಒಂದು ಸಬ್ಜೆಕ್ಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಆಗ್ದಂದರೆ ಫಸ್ಟ್ ಏನು ಮಾಡ್ತೀವಿ ಕೇಳಿದ್ರೆ, ಆ ಎಕ್ಸಾಮ್ ರಿಲೇಟೆಡ್ ಆಗಿರೋ ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಯಾವ್ಯಾವ ಚಾಪ್ಟರ್ಸ್ಗಳು ಕೊಟ್ಟಿದ್ರು, ಅಂದರೆ ಯಾವ ರೀತಿ ಪ್ಯಾಟರ್ನ್ಸ್ ಇದೆ ಅನ್ನೋದು ಚೆಕ್ ಮಾಡ್ತೇವೆ. ಅದಾದಮೇಲೆ ಎಕ್ಸಾಮ್ ಕ್ವಶನ್ ಪೇಪರ್ನ, ಓಲ್ಡ್ ಕ್ವಶನ್ ಪೇಪರ್ನ ಪ್ರಿಪ್ರೇಷನ್ ಮಾಡ್ತೇ ಬರ್ತಿದ್ದೆ. ಇಷ್ಟು ಚೇಂಜಸ್ ಮಾಡ್ಕೊಂಡಿದ್ದೆ. ಇನ್ನೂ ಜಾಸ್ತಿ ಏನಾದ್ರು ಬೇಕಿದ್ರೆ ಸರ್ ಹತ್ರ ಗೈಡ್ನೆಸ್ ತಗೊಳ್ತೆ. ನಮಗೆ ಉಡುಪಿ ಕಡೆ ಕಾಂಪಿಟೇಟಿವ್ ಫೀಲ್ಡ್ ಬಗ್ಗೆ ಯಾರ ಹತ್ರ ಕೇಳಿದ್ರು ಅಷ್ಟು ಲಂಚ ಕೊಡ್ಕ, ಇಷ್ಟು ಲಂಚ ಕೊಡ್ಕ, ಎಷ್ಟು ಹೋದ್ರೂ ಅಷ್ಟೇ, ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ, ನೀವು ಈ ಕೆಲಸಕ್ಕೆ ತಗೊಂಡಿದ್ರೆ ಎಷ್ಟಾದ್ರು ಲಂಚ ಕೊಟ್ಟಿದ್ರಾ? ನಮ್ಮ ಸೈಡ್ ಯಾವ ಥರ ಅಂದರೆ, ಇಲ್ಲಿ ಉಡುಪಿ ನಮ್ಮದು ಈಚೆ ಸೈಡ್ ಯಾವ ಥರ ಅಂದರೆ ಬಿಸ್ನೆಸ್ ಮೈಂಡ್ ಜಾಸ್ತಿ ಅಲ್ಲ. ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಗೌರ್ಮೆಂಟ್ ಜಾಬ್ ಬಗ್ಗೆ ಅಷ್ಟು ಯಾರಿಗೂ ಅಷ್ಟು ಅವೇರ್ನೆಸ್ ಗೊತ್ತಿಲ್ಲ ಅನ್ಸುತ್ತೆ. ನನ್ನ ಪ್ರಕಾರ ಅಷ್ಟು ಅವೇರ್ನೆಸ್ ಗೊತ್ತಿಲ್ಲ. ಅಂದರೆ ಈಗ ಎಕ್ಸಾಂಪಲ್ ನನ್ನ ಫ್ರೆಂಡ್ಸ್ಗಳಲ್ಲೇ ನೋಡುತ್ತಾ ಹೋದರೆ KS ಅಂದರೆ ಫುಲ್ ಫಾರ್ಮ್ ಕೇಳೋರಿಗೆ ಹೇಳೋ ಗೊತ್ತಿಲ್ಲ, KS ಅಧಿಕಾರಿ ಅಂದರೆ ಯಾರಂತ ಗೊತ್ತಿರೋದಿಲ್ಲ. ಇನ್ನು ಪೊಲೀಸ್ ಬಗ್ಗೆ ಮಾತಾಡ್ತಿದ್ರೆ PSI ಫುಲ್ ಫಾರ್ಮ್ ಗೊತ್ತಿಲ್ಲ, PSI ಏನು ಕೆಲಸ ಮಾಡ್ತರು, ಇನ್ನು PDO ಅವ್ರ ವರ್ಕ್ ಅಂತ. ಈ ಥರ ಅಂದರೆ ಗೌರ್ಮೆಂಟ್ ಜಾಬ್ ಬಗ್ಗೆ ಅಷ್ಟು ಏನಂದರೆ ಮಾಹಿತಿ ಇಲ್ಲ ಅಂತ ನನ್ನ ಪ್ರಕಾರ. ಮತ್ತೆಂತಂದರೆ ಕೆಲವರು ಹೇಳ್ತರು ಅಷ್ಟು ಲಂಚ ಕೊಡ್ಬೇಕು, ಇಷ್ಟು ಲಂಚ ಕೊಡ್ಬೇಕಂತಲ್ಲ. ನನ್ನ ಪ್ರಕಾರ ಅದೆಲ್ಲ ಸುಳ್ಳು. ಯಾಕಂದರೆ ನಾನು ಮೊನ್ನೆ ಎಕ್ಸಾಮ್ ಬರ್ದು ಬಂದಲ್ಲ, ಅದಕ್ಕೆ ಯಾವುದೇ ಲಂಚ ಏನು ಕೇಳಲಿಲ್ಲ. ಎಕ್ಸಾಮ್ ಬರೆದು ಬಂದೆ, ಪಾಸ್ ಆಯ್ತು ಅಷ್ಟೇ. ಇನ್ನು ಕೆಲವರು ಹೇಳೋದೇ ಅಂದರೆ ಲಂಚ ಕೊಡಬೇಕು, ಅಷ್ಟು ಲಂಚ ಕೊಡಬೇಕು, ಇಷ್ಟು ಲಂಚ ಕೊಡ್ಬೇಕಂದ್ರಲ್ಲ. ಕೆಲವರಿಗೆ ಅವರಿಗೆ ಈ ಕಾಂಪಿಟೇಟಿವ್ ಫೀಲ್ಡ್ ಬಂದು ಓದಿ ಇದ್ರದ್ದು ಅಂದರೆ ಎಷ್ಟು ಓದಬೇಕು ಅನ್ನೋದು ಅವರಿಗೆ ಗೊತ್ತಿರುತ್ತೋ, ಹಾಗಾಗಿ ಆ ಓದೋದು ಸಕ್ಸಸ್ ಮಾಡೋಕ್ಕಾಗ್ದೇನೆ ಅರ್ಧದಲ್ಲಿ ಬಿಟ್ಟು ಹೆರ್ಗೋದರು ಆ ಥರ ಹೇಳ್ತರು. ಅಷ್ಟು ಲಂಚ ಕೇಳಿದ್ರು, ಇಷ್ಟು ಲಂಚ ಕೇಳಿದ್ರು, ನಂದು ಆ ಜಾಬ್ ಆಯಿತು, ಈ ಜಾಬ್ ಆಯಿತು ಅಂತ ಹೇಳ್ತರು. ಕಾಂಪಿಟೇಟಿವ್ ಫೀಲ್ಡ್ ಬಗ್ಗೆ ಎಂತ ಹೇಳಿಕ್ಕೆ ಇಷ್ಟಪಡ್ತಾರೆ, ಅದ್ರ ಮಹತ್ವ ಎಂತ? ನನ್ನ ಕಡೆಯಿಂದ ಹೇಳಿದ್ದಾರೆ, ನಮ್ಮಂಥ ಕಿರಿಯ ಯುವ ವ್ಯಕ್ತಿಗಳು ಒಂದು ಗೌರ್ಮೆಂಟ್ ಜಾಬಲ್ಲಿ ಬಂದರೆ ಕೆಲವೊಂದು ಸುಧಾರಣೆಗಳು ನಮ್ಮ ಸಮಾಜದಲ್ಲಿ ತರ್ಬೋದು ಅನ್ನೋದು ನನ್ನೊಂದು ಮೇನ್ ಉದ್ದೇಶ. ಇವನ್ ನಂದು ಎಲ್ಲರೂ ಜಾಬ್ ಆಯಿತು ಅಂದರು, ನನ್ನದೇ ಆದ ಕೆಲವು ಪ್ಲ್ಯಾನಿಂಗ್ಸ್ ಇದೆ ನನ್ನ ಸಮಾಜದಲ್ಲಿ. ಅಂದರೆ ನನ್ನ ಗ್ರಾಮದಲ್ಲಿ ಈ ಥರ ಒಂದು ರೂಲ್ಸ್ ತರಬೇಕು, ಈ ಥರ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋವಂಥ ಕೆಲವು ಐಡಿಯಾಸ್ಗಳಿದೆ. ಅದೇ ಥರ ಎಷ್ಟೋ ಜನ ಹುಡುಗರಲ್ಲಿ ಇರುತ್ತೆ, ಬಟ್ ಅವ್ರು ಏನು ಮಾಡಲ್ಲ, ಟ್ರೈ ಮಾಡಲ್ಲ. ಸೊ ಹಾಗಾಗಿ ಆ ಥರದವ್ರು ಯಾರು ಇದ್ದರೆ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟಾಗಿ ಪ್ರಿಪ್ರೇಷನ್ ಮಾಡಿ ಕರೆಕ್ಟ್ ಕಂಟಿನ್ಯೂಸ್ ಆಗಿ ಒಂದಿನ ಗೆಲುವು ಸಿಗುತ್ತಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಪರ್ಧಾ ಸಾರಥಿಗೆ ಬಂದ ಮೇಲೆ ಮತ್ತೆ ಬರಬೇಕಿದ್ರೆ ನಿನ್ನ ಲೈಫಲ್ಲಿ ಯಾವ ಥರ ಬದಲಾವಣೆ ಆಯಿತು, ಮತ್ತು ನಮಗೆ ಯಾವುದಾದ್ರು ಟಿಪ್ಸ್ ಕೊಡೋಕೆ ನೀನು ಇಷ್ಟಪಡ್ತೀಯಾ?
ಸ್ಪರ್ಧಾ ಸಾರಥಿ ಅಕಾಡೆಮಿ ಫಸ್ಟ್ ಬರೋಕ್ಕಿಂತ ಮೊದಲು ಮಾರ್ನಿಂಗ್ ಒಂದು 6 ಗಂಟೆ ಹೇಳ್ತಿದ್ದೆ, ನೈಟು ಮಲಗುವಾಗ ಒಂದು 12 ಗಂಟೆ ಹಾಗೆ ಆಗ್ತಿತ್ತು ಮಲಗುವಾಗ. ಅಂದರೆ ಮಧ್ಯೆ ಮಧ್ಯೆ ಗ್ಯಾಪ್ ಆಗ್ತಿತ್ತು. ಅಂದರೆ ಫ್ರೆಂಡ್ಸು ಬರೋರು ಅಲ್ಲೇ ಹೋಗುವ ಇಲ್ಲೇ ಹೋಗುವ ಅಂತ ಹೇಳ್ತಿದ್ರು. ಹಾಗೆ ಮಾರ್ನಿಂಗ್ 6 ಗಂಟೆ ಎದ್ದು ನೈಟ್ 12 ಗಂಟೆ ಮಲಗಿದ್ರು ಮಧ್ಯೆ ಮಧ್ಯೆ ಫುಲ್ ಗ್ಯಾಪ್ ಆಗ್ತಿತ್ತು. ಅಲ್ಲಿ ತಿರ್ಗಾಡಕ್ಕೆ ಹೋಗೋದು, ಇಲ್ಲಿ ತಿರ್ಗಾಡಕ್ಕೆ ಹೋಗೋದು ಫ್ರೆಂಡ್ಸ್ ಜೊತೆ, ಈ ಥರನೇ ಆಗ್ತಿತ್ತು. ಅಂದರೆ ಮನೆಗೆ ಓದುವಾಗ ಒಂದು 6 ಅವರ್ ಓದ್ತಿದ್ನೇನು, 6 ಇಂದ 7 ಅವರ್ ಓದ್ತಿದ್ನೇನು. ಸ್ಪರ್ಧಾ ಸಾರಥಿ ಅಕಾಡೆಮಿ ಬಂದ ನಂತರ ಇಲ್ಲೇ ಕ್ಲಾಸಿಗೆ ಬಂದು ಓದ್ತೀನಲ್ಲ, ಆ ಥರ ಫ್ರೆಂಡ್ಸ್ ಕರೆಯೋದು, ಆ ಥರ ಎಂಥ ಡಿಸ್ಟರ್ಬೆನ್ಸ್ ಅಂತ ಇರೋದಿಲ್ಲ. ಅದಲ್ಲದೆ ಸ್ಪರ್ಧಾ ಸಾರಥಿ ಅಕಾಡೆಮಿ ಬಂದ ನಂತರ ಪ್ರೆಸೆಂಟ್ ನಾನೀಗ 10 ರಿಂದ 11 ಅವರ್ ಓದ್ತೆ ಮನೆಯಲ್ಲಿ ಡೈಲಿ. ಮಾರ್ನಿಂಗ್ 4-4:15 ಹೇಳ್ತೆ, ಎದ್ದು ನೈಟ್ ಒಂದು 9 ಗಂಟೆ ಆಗಿ ಮಲ್ತೆ. ಟಿಪ್ಸ್ ಕೊಡೋದಾದ್ರೆ ನಾನು ಯಾವ ಥರ ಓದ್ತಿದ್ದೆ ಅಂದರೆ, ಮಾರ್ನಿಂಗ್ ಎದ್ದವನೇ ಫಸ್ಟ್ ಪ್ಲ್ಯಾನಿಂಗ್ ಹಾಕೊಳ್ತೆ, ಎಷ್ಟು ಓದಬೇಕು ಇವತ್ತು ಒಂದಿನ, ಇಷ್ಟು ಓದಿ ಇವತ್ತು ಮಲ್ಕೊಳ್ಬೇಕಂತ ಪ್ಲ್ಯಾನಿಂಗ್ ಆಗ್ತದೆ. ಅದೇ ಥರ ನೀವು ಪ್ಲ್ಯಾನಿಂಗ್ ಹಾಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ನಾನು ಮಾರ್ನಿಂಗ್ ಎದ್ದ ನಂತರ ಫುಲ್ ಫ್ರೆಶ್ ಅಪ್ ಆಗಿ ಒಂದು 10 ನಿಮಿಷ ತ್ರಾಟಕ ಮಾಡ್ತೆ. ತ್ರಾಟಕ ಮಾಡಿ ಅದಾದ ನಂತರ ಸ್ವಲ್ಪ ಹೊತ್ತು ಒಂದು ಸಾಂಗ್ ಕೇಳಿ ಓದಲಿಕ್ಕೆ ಕೂತ್ಕೊಳ್ತೆ. ಅಂದರೆ ನಾರ್ಮಲ್ ಅಂದರೆ ಮೋಟಿವೇಶನ್ ಸಾಂಗ್ಸ್ ಇರುತ್ತಲ್ಲ, ಅದಕ್ಕೆ ಕೇಳಿ ಓದ್ಲಿಕ್ಕೆ ಕೂತ್ಕೊಳ್ತೆ. ಅದಾದಮೇಲೆ ಮಾರ್ನಿಂಗ್ ಕ್ಲಾಸಿಗೆ ಬಂದು 8 ಗಂಟೆ 8:15 ಕ್ಲಾಸಿಗೆ ಬರುತ್ತೆ. 8:15 ಇಂದ 9 ಗಂಟೆ ತನಕ ಧ್ಯಾನ ಮಾಡ್ತೀವಿ ಇಲ್ಲ ಕ್ಲಾಸಲ್ಲಿ ಕೂತ್ಕೊಂಡು. ಸರ್ ಕ್ಲಾಸಿಗೆ ಎಲ್ಲರಿಗೂ ಧ್ಯಾನ ಮಾಡಿಸ್ತಾರಲ್ಲ, ಅವ್ರ ಜೊತೆ ಕೂತ್ಕೊಂಡು ಧ್ಯಾನ ಮಾಡಿ 9:15 ಇಂದ ಓದ್ಲಿಕ್ಕೆ ಕೂತನು 12:30 ತನಕ ಕ್ಲಾಸಲ್ಲಿ ಕೂತ್ಕೊಂಡು ಓದ್ತೀವಿ. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಹೋಗ್ತೀವಿ 1 ಗಂಟೆ. ಇನ್ನು 1:30 ಇಂದ ಸಂಜೆ 5 ಗಂಟೆ ತನಕ ಕಂಟಿನ್ಯೂಸ್ ಕ್ಲಾಸಲ್ಲಿ ಕೂತೀವಿ ಓದಿ. ಅದಾದಮೇಲೆ ಕರೆಂಟ್ ಅಫೇರ್ಸ್ನ ಸರಿ ಅಪ್ಡೇಟ್ ಮಾಡಿ 6 ಗಂಟೆ ಆಗುತ್ತೆ ಮನೆ ಹೋಗೋದು. ಮನೆ ಹೋಗಿ 6 ಗಂಟೆ 7 ಗಂಟೆ ಹಾಗೆ ಪುನಃ ಓದ್ಲಿಕ್ಕೆ ಕೂತವನು 9 ಗಂಟೆ ತನಕ ಓದ್ತೀವಿ. ಬೇರೆ ಕೋಚಿಂಗ್ ಸೆಂಟ್ರಿಗೂ ಇದ್ದ ಸ್ಪರ್ಧಾ ಸಾರಥಿ ಕೋಚಿಂಗ್ ಸೆಂಟ್ರಿಗೂ ಡಿಫ್ರೆನ್ಸ್ ಎಂತ ಹೇಳ್ತೆ ನೀನು? ಬೇರೆ ಕೋಚಿಂಗ್ ಸೆಂಟ್ರಿಗೂ ಮತ್ತು ಸ್ಪರ್ಧಾ ಸಾರಥಿ ಅಕಾಡೆಮಿಗೂ ಇರೋ ಡಿಫ್ರೆನ್ಸ್ ಅಂತಂದರೆ, ಅಲ್ಲಿ ಮಾರ್ನಿಂಗ್ ಬೆಳಿಗ್ಗೆ ನೀನು ಎದ್ಯಾ ಇಲ್ವಾ ಕೇಳೋರು ಇರೋದಿಲ್ಲ. ಬಟ್ ಸ್ಪರ್ಧಾ ಸಾರಥಿ ಅಕಾಡೆಮಿಯಲ್ಲಿ ಯಾವ ಥರ ಅಂದರೆ, ಮಾರ್ನಿಂಗ್ ಎದ್ದು ಕಂಟಿನ್ಯೂಸ್ ಆಗಿ 5 ಗಂಟೆ ಒಳಗೆ ಮೆಸೇಜ್ ಹಾಕಲೇಬೇಕಾಗುತ್ತೆ. ಇಲ್ಲಾಂದರೆ ಸರ್ ಕಾಲ್ ಮಾಡೇ ಮಾಡ್ತಾರೆ, ಎದ್ದಿದೆಯಾ ಇಲ್ವಾ ಅಂತ ಚೆಕ್ ಮಾಡೇ ಮಾಡ್ತಾರೆ. ಅಲ್ಲಿ ಬೇರೆ ಕೋಚಿಂಗ್ ಸೆಂಟ್ರಲ್ಲಿ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಗೆ ಅಂದರೆ ಒಂದು ಸ್ಟೂಡೆಂಟ್ಗೆ ಒತ್ತು ಕೊಟ್ಟು ಓದಿಸೋದಿಲ್ಲ. ಬಟ್ ಇಲ್ಲಿ ಯಾವ ಥರ ಅಂದರೆ ಒತ್ತು ಕೊಟ್ಟು ಓದಿಸ್ಲಿಕ್ಕೆ ಕೂರಿಸ್ತಾರೆ ಸರ್. ಈ ಥರ ಧ್ಯಾನದ ಜೊತೆಗೆ ಓದೋ ಈ ಥರ ಕಾನ್ಸೆಪ್ಟ್ ಎಲ್ಲ ಬೇರೆ ಕೋಚಿಂಗ್ ಸೆಂಟ್ರಲ್ಲಿ ನಾನು ಇನ್ನೂ ತನಕ ಕಾಣಲಿಲ್ಲ. ಬಟ್ ನಾನು ಕಂಡಿರೋ ಫಸ್ಟ್ ಅಂದರೆ ಇಲ್ಲೇ ಸ್ಪರ್ಧಾ ಸಾರಥಿ ಅಕಾಡೆಮಿಯಲ್ಲಿ ಓದಿನ ಜೊತೆಗೆ ಜ್ಞಾನ ಅಂತ. ಇನ್ನು ಇಲ್ಲಿ ಬರುವಂಥ ಟೀಚಿಂಗ್ ಲೆಕ್ಚರ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ, ಒಳ್ಳೆ ಅಂದರೆ ನಮ್ಗೆ ಅರ್ಥ ಆಗೋ ಥರ ಕ್ಲಾಸ್ ಮಾಡ್ತಾರೆ. ಏನೇ ಡೌಟರ್ಸ್ ಇದ್ರೂ ಕೂಡ ಕ್ಲಿಯರ್ ಮಾಡಿ ಹೋಗ್ತರು. ಇನ್ನು ನಮ್ಮ ಕೆಲವು ಲೆಕ್ಚರ್ಸ್ಗಳು ಮಾಡಿರೋ ಪಾಠ ಅಷ್ಟು ಅರ್ಥ ಆಗ್ಲಿಲ್ಲ ಅಂತ ನಾವು ಸರ್ ಹತ್ರ ಕಂಪ್ಲೇಂಟ್ ಮಾಡಿದ್ರು ಕೂಡ ಆ ಸಬ್ಜೆಕ್ಟ್ ರಿಲೇಟೆಡ್ ಆಗಿರೋ ಲೆಕ್ಚರ್ಸ್ ಅನ್ನು ತೆಗೆದು ಬೇರೆ ಅವ್ರಿಗಿಂತ ಒಳ್ಳೆ ಇರುವ ಲೆಕ್ಚರ್ಸ್ಗಳನ್ನು ಸ್ಪರ್ಧಾ ಸಾರಥಿ ಅಕಾಡೆಮಿಯಲ್ಲಿ ಜಾಯ್ನಿಂಗ್ ಮಾಡಿಸ್ತಾರೆ ಸರ್. ಇನ್ನು ನೋಡ್ತಿದ್ರೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವುದು ಓದಬೇಕು ಅನ್ನೋದಕ್ಕಿಂತ ಯಾವುದನ್ನ ಅಂದರೆ ಯಾವ ರೀತಿ ತಪ್ಪು ಮಾಡಬಾರ್ದು, ಅಂದರೆ ಏನು ಓದಬೇಕು ಅನ್ನೋದಕ್ಕಿಂತ ಏನು ಓದಬಾರ್ದು ಅನ್ನೋದನ್ನು ಇಲ್ಲಿ ಜಾಸ್ತಿಯಾಗಿ ತಿಳಿಸ್ಕೊಡ್ತಾರೆ ಸರ್. ನೀವೀಗ ಎಕ್ಸಾಮ್ ಬರೆದು ಪಾಸ್ ಆಗಿರಲ್ಲ, ಈಗ ನಿಮ್ಮ ಹಾಗೆ ಎಕ್ಸಾಮ್ ಬರೆದ ಸುಮಾರು ಜನ ಫೇಲ್ ಆಗಿರಲ್ಲ, ಫೇಲ್ ಆಗಿ ನನ್ನ ಕೈಲಿ ಆತಿಲ್ಲ ಅಂತ ಕೂತ್ಕೊಂಡಾರಿ, ನೀವು ಯಾವ ಥರ ಗೈಡೆನ್ಸ್ ಕೊಡ್ತೀರಿ? ಇಲ್ಲ, ನನ್ನ ಪ್ರಕಾರ ಕೆಲವು ಕಾಂಪಿಟೇಟರ್ಸ್ ಯಾವ ಥರ ಅಂದರೆ ಒಂದೇ ಎಕ್ಸಾಮ್ ಬರೆದು ಫೇಲ್ ಆಯ್ತಂತ ಹಾಗೆ ಸುಮ್ಮನೆ ಕೂತ್ಕೊಳ್ಳೋರು ಯಾರು ಅಷ್ಟು ಇರೋದಿಲ್ಲ ಅಂತ ಅನ್ಸ್ಕೊಳ್ತೆ. ಹಾಗಿರೋರು ಕೂಡ ಆ ಥರ ಇರಬೇಡಿ, ಇನ್ನೊಂದು ಸಲ ಟ್ರೈ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೆ. ಯಾಕಂದರೆ ನಾವು ಓದಿರೋದು ಎಲ್ಲೋ ಹೋಗೋದಿಲ್ಲ, ನಮ್ಮ ಹತ್ರನೇ ಇರುತ್ತೆ ಬಿಟ್ಟರೆ ಬೇರೆ ಯಾರ ಹತ್ರ ಹೋಗೋದಿಲ್ಲ. ನಾವು ಓದಿರೋದನ್ನು ಇನ್ನೊಬ್ಬರೇ ಹಂಚ್ಬೋದು ಬಿಟ್ಟರೆ ಬೇರೆ ಯಾರು ನಮ್ಮ ಹತ್ರ ಓದಿರೋದನ್ನು ಕದ್ಲಿಕ್ಕೆ ಆಗ್ತಿಲ್ಲ. ಸೊ ಜ್ಞಾನ ಇದ್ದನ್ನು ಯಾವತ್ತು ತನ್ನ ಗುರಿ ಕಡೆ ಹೋಗ್ಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.